ಇವತ್ತು ದಿನನಿತ್ಯ ಈ ದೇಶದಲ್ಲಿ ನಡೀತಾ ಇರುವಂತದ್ದನ್ನು ನಾವು ಗಮನಿಸಿದ್ರೆ ಇಲ್ಲಿ ಶೋಷಿತ ವರ್ಗಗಳಿಗೆ, ದಲಿತ ವರ್ಗಗಳಿಗೆ, ಅಲ್ಪಸಂಖ್ಯಾತರ ಮೇಲೆ ನಿರಂತರವಾದ ಶೋಷಣೆ, ದೌರ್ಜನ್ಯ ಮತ್ತು ಅವರ ಹಕ್ಕುಗಳು ನಿರಾಕರಿಸಲ್ಪಡುವಂತಹ ಒಂದು ಕೆಲಸ ಆಗ್ತಾ ಇದೆ. ಇತ್ತೀಚಿನ ದಿನಗಳಲ್ಲಿ ಆದಂತಹ ಘಟನಾವಳಿಗಳನ್ನ ನಾವು ಪರಿಶೋಧನೆ ಮಾಡಿದ್ರೆ ಎಂತಹ ದುರಂತ ದಿನಗಳು ಆಗ್ತಾ ಇದೆ ಅಂತ ಹೇಳಿದ್ರೆ, ಮಣಿಪುರದ ಘಟನೆ ನಿಮ್ಗೆ ಗೊತ್ತಿರ್ಬೋದು. ಯಾಕಂತ ಹೇಳಿದ್ರೆ ಆ ಮಣಿಪುರದಲ್ಲಿ ಆ ಸಂತ್ರಸ್ತ ಜನರಿಗೆ ಸ್ವಾತಂತ್ರ್ಯ ಸಿಕ್ಕಿದಾಗಲೇ ನಮಗೆ ಸ್ವಾತಂತ್ರ್ಯ ಅನ್ನುವಂತ, ನಮಗೆ ನಿಜಕ್ಕೂ ಸ್ವಾತಂತ್ರ್ಯದ ಅನುಭವ ಆಗ್ಬೇಕು. ಇವತ್ತಿಗೂ ಕೂಡ ಮಣಿಪುರದಲ್ಲಿ ಲಕ್ಷಾಂತರ ಜನ ನಿರಾಶ್ರಿತವಾದಂತಹ ಶಿಬಿರದಲ್ಲಿದ್ದಾರೆ. ಅವರು ಮನೆಮಠಗಳನ್ನ ಒಡೆದು ಹಾಕಿದ್ದಾರೆ. ಸರಿಸುಮಾರು 400ಕ್ಕಿಂತಲೂ ಹೆಚ್ಚು ಚರ್ಚ್ಗಳನ್ನು ಒಡೆದು ಹಾಕಲಾಗಿದೆ. ಮಂದಿರಗಳು ಅಲ್ಲಿ ಧ್ವಂಸವಾಗಿದೆ. ಇಷ್ಟ ಮಟ್ಟಿನ ದೌರ್ಜನ್ಯ ನಮ್ಮ ದೇಶದ ಒಳಗೆ, ನಮ್ಮದೇ ದೇಶದ ಒಂದು ರಾಜ್ಯದೊಳಗೆ ನಡೀತಾ ಇದೆ. ನಿಮಗೆ ಗೊತ್ತಿರಲಿ, ಈ ದೇಶದ ಪ್ರಧಾನಮಂತ್ರಿ ಆದಂತ ನರೇಂದ್ರ ಮೋದಿ ಅವರು ಫ್ರಾನ್ಸ್ಗೆ ಹೋಗ್ತಾರೆ, ಅಮೆರಿಕ ಹೋಗ್ತಾರೆ, ರಷ್ಯಾಕ್ಕೆ ಹೋಗ್ತಾರೆ, ದುಬೈಗೆ ಹೋಗ್ತಾರೆ, ಬಹರೇನ್ಗೆ ಹೋಗ್ತಾರೆ, ಎಲ್ಲ ಕಡೆ ಹೋಗ್ತಾರೆ ದಿನನಿತ್ಯ. ಆದ್ರೆ ತನ್ನದೇ ದೇಶದ ಮಣಿಪುರದಲ್ಲಿ ಆಂತರಿಕ ಗಲಭೆ ನಡೀತಾ ಇದೆ. ಪರಸ್ಪರ ಒಡೆದಾಡ್ಕೊಳ್ಳುತ್ತಿದ್ದಾರೆ. ಪರಸ್ಪರ ಪ್ರಾರ್ಥನಾ ಮಂದಿರಗಳ ಮೇಲೆ ದಾಳಿ ಆಗ್ತಾ ಇದೆ. ಸರಿಸುಮಾರು 150ಕ್ಕೂ ಹೆಚ್ಚು ಜನರ ಕೊಲೆಯಾಗಿದೆ. ಇಷ್ಟೊಂದು ಆಂತರಿಕ ಕ್ಷೋಭೆ ನಡೆಯುವ ಒಂದು ರಾಜ್ಯಕ್ಕೆ ನಮ್ಮ ದೇಶದ ಪ್ರಧಾನಮಂತ್ರಿ ಯಾಕೆ ಹೋಗ್ತಾ ಇಲ್ಲ ಅನ್ನುವಂತ ಪ್ರಶ್ನೆ ಮಾಡ್ತೇನೆ ನಾನು. ನಿಮಗೆ ಅಮೆರಿಕಕ್ಕೆ ಹೋಗ್ಲಿಕ್ಕೆ ಸಮಯ ಇದೆ, ನಿಮಗೆ ಕುವೈತ್ಗೆ ಹೋಗ್ಲಿಕ್ಕೆ ಸಮಯ ಇದೆ, ನಿಮಗೆ ಬಹರೈನ್ಗೆ ಹೋಗ್ಲಿಕ್ಕೆ ಸಮಯ ಇದೆ, ನಿಮಗೆ ದುಬೈಗೆ ಹೋಗ್ಲಿಕ್ಕೆ ಸಮಯ ಇದೆ, ನಿಮಗೆ ಜಿನೀವಾ ಹೋಗಕ್ಕೆ ಸಮಯ ಇದೆ, ನಿಮ್ಗೆ ಎಲ್ಲ ಕಡೆ ಹೋಗ್ಲಿಕ್ಕೆ ಸಮಯ ಇದೆ. ನಮ್ಮದೇ ದೇಶದಲ್ಲಿ ಆಂತರಿಕ ದೌರ್ಜನ್ಯದಿಂದ, ಆಂತರಿಕ ಕಲಹದಿಂದ ಜನರು ಸಂಕಷ್ಟ ಪಡಬೇಕಾದ್ರೆ, ಜನರು ಸಾಯ್ಬೇಕಾದ್ರೆ ಆ ರಾಜ್ಯಕ್ಕೆ ಹೋಗಿ ಎರಡೂ ಸಮುದಾಯಗಳ ಬಗ್ಗೆ ಮುಖಂಡರನ್ನ ಕರೆದು ನಿಮ್ಮ ಸಮಸ್ಯೆಗಳೇನು, ಏನಾಗ್ಬೇಕು, ನಿಮ್ಮ ಪರಸ್ಪರ ಬಗೆಹರಿಸಲಿಕ್ಕೆ ಆಗೋದಿಲ್ವಾ? ಪರಸ್ಪರ ಬಗೆಹರಿಸಲಿಕ್ಕೆ ಆಗುದಿಲ್ವಾ? ರಷ್ಯಾದ ಯುದ್ಧದ ಬಗ್ಗೆ ಮಾತನಾಡಬಹುದು, ಬೇರೆ ಯಾವುದೋ ದೇಶದ ಶಾಂತಿಯ ಬಗ್ಗೆ ಮಾತಾಡಬಹುದು, ಬೇರೆ ಯಾವುದೋ ದೇಶದ ಭಯೋತ್ಪಾದನಾ ನಿಗ್ರಹದ ಬಗ್ಗೆ ಮಾತನಾಡುವವರು ತಮ್ಮದೇ ರಾಜ್ಯದ ಮಣಿಪುರದಲ್ಲಿ ಶಾಂತಿಯನ್ನ ಉಂಟು ಮಾಡಲಿಕ್ಕೆ ಯಾಕೆ ಸಾಧ್ಯವಿದೆ? ಯಾಕೆ ಇವರು ಒಂದು ಶಾಂತಿ ಸಭೆಯನ್ನ ನಡೆಸಲಿಕ್ಕೆ ಈ ಪ್ರಧಾನಮಂತ್ರಿಗಾಗ್ಲಿ ಈ ಗೃಹ ಮಂತ್ರಿಗಾಗ್ಲಿ ಯಾಕೆ ಸಾಧ್ಯ ಇಲ್ಲ? ಇದಾಗಿರ್ತದೆ ಈ ಸ್ವಾತಂತ್ರ್ಯ ದಿನದಲ್ಲಿ ನಮಗೆ ಈ ರಾಜಕಾರಣಿಗಳಿಗೆ ಪ್ರಶ್ನೆ ಮಾಡ್ಲಿಕ್ಕೆ ಇರುವಂತದ್ದು.